ಒಂದು ದಿನ ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಮದುವೆ ಆಗುವಂಥ ಒಂದು ಸಿಚುವೇಶನ್ ಬರುತ್ತೆ. ಅದಾದ್ಮೇಲೆ ಅವನು ಮದುವೆ ಆಗೋದಕ್ಕೆ ಹೋದಾಗ ಗೊತ್ತಾಗುತ್ತೆ ಅವಳು ಇನ್ನೊಬ್ಬನನ್ನ ಲವ್ವನ್ನ ಮಾಡ್ತಾ ಇದ್ದಾಳೆ ಅಂತ. ಅಷ್ಟಕ್ಕೂ ಅವರ ಫ್ಯಾಮಿಲಿಯಲ್ಲಿ ಇದನ್ನು ಒಪ್ಪೋದೇ ಇಲ್ಲ, ಅಂದರೆ ಹೀರೋಯಿನ್ ಮನೆಯಲ್ಲಿ ಒಪ್ಪೋದಿಲ್ಲ. ಅದಾದಮೇಲೆ ನಮ್ಮ ಹೀರೋ ಇದ್ದಂಥವನು ಅವನೇನೆ ಮದುವೆ ಆಗಿಬಿಟ್ಟು ಅವನ ವೈಫನ್ನು ಬೇರೆಯವರಿಗೆ ಬಿಟ್ಕೊಟ್ಬಿಡ್ತಾನೆ. ಇದೊಂದು ಯಾವ ಥರ ಮೂವಿ ಅಂತಂದರೆ ಸಿಕ್ಕಾಪಟ್ಟೆ ಎಮೋಷನಲ್ ಮೂವಿ. ಅಂದಂಗೆ ಇದು ಹುಡುಗರಿಗೆ ಆದಷ್ಟು ಬೇಗನೆ ಕನೆಕ್ಟ್ ಆಗೋಗ್ಬಿಡುತ್ತೆ. ಅಂದಂಗೆ ಇದು ಮೂವಿನ ಯಾರೇ ಮಿಸ್ ಮಾಡ್ಕೊಂಡ್ರು ಕೂಡ ಆ ಹುಡುಗರು ಅಂತೂ ಮಿಸ್ಸನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬಾ ಚೆನ್ನಾಗಿದೆ ಮೂವಿ. ಅಂದಂಗೆ ಈ ಮೂವಿಯ ನೇಮ್ ಬಂದುಬಿಟ್ಟು ಡ್ಯೂಡ್ ಅಂತ. ನಾವು ಜಾಸ್ತಿ ಟೈಮನ್ನು ವೇಸ್ಟನ್ನು ಮಾಡ್ದಲೇ ಡೈರೆಕ್ಟ್ ಮೂವಿ ಕಡೆಗೆ ಹೋಗೋಣ. ಅಂದಂಗೆ ಇನ್ಮೇಲಿಂದ ವೀಡಿಯೋಸ್ಗಳು ಬರ್ತಾನೆ ಇರ್ತವೆ. ನಮಗೆ ಯಾವ ಭಾಷೆ ಈ ಭಾಷೆ ಅಂತ ಯಾವುದೂ ಇಲ್ಲ, ಎಲ್ಲ ಭಾಷೆಗಳಲ್ಲಿರುವಂಥ ಮೂವಿಗಳನ್ನು ತೆಗೆದು ಹಾಕ್ತಾನೆ ಇರ್ತೀನಿ ಬ್ಯಾಕ್ ಟು ಬ್ಯಾಕ್. ಮೊದಲನೇ ಸೀನಲ್ಲಿ ನಮಗೆ ಒಂದು ಕಲ್ಯಾಣ ಮಂಟಪವನ್ನು ತೋರಿಸ್ತಾರೆ. ಇಲ್ಲಿ ಅಹುಲ್ ಮತ್ತೆ ಅಮುದ ಅನ್ನೋ ಇಬ್ರು ದಂಪತಿಗಳು ಮದುವೆಯನ್ನ ಆಗ್ತಾ ಇರ್ತಾರೆ. ಅಂದಂಗೆ ಅಲ್ಲಿ ಅಗನ್ ಕೂಡ ಬರ್ತಾನೆ. ಈ ಅಗನ್ ಬೇರೆ ಯಾರು ಅಲ್ಲ, ಅಮುದನ ಒಂದಾನೊಂದು ಕಾಲದಲ್ಲಿ ಲೈಲಾ ಮಜ್ನು ರೋಮಿಯೋ ಜೂಲಿಯಟ್ ರೀತಿ ಪ್ರೀತಿಸಿ ದೂರವಾದಂತವನು. ಅಷ್ಟಕ್ಕೂ ನಮ್ಮ ಅಮುದ ಅಗನ್ನ ಯಾಕೆ ಬಿಟ್ಲು ಅಂತ ಅವನಿಗೂ ಕೂಡ ಗೊತ್ತಿಲ್ಲ. ಹಂಗಾಗಿನೇ ಈಗ ಕೇಳೋದಕ್ಕೆ ಬಂದಿದ್ದಾನೆ, ಅದು ಮದುವೆ ರಿಸೆಪ್ಷನ್ಗೆನೆ. ಹಿಂಗೇನೆ ಬಂದಂತ ಅವನು ಮದುವೆ ಗಂಡ ಹತ್ರ ಮಾತಾಡಿ ಸ್ವಲ್ಪ ಸೈಡಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ಹೆಂಡತಿಯನ್ನ ಅಂತ ಹೇಳ್ಬಿಟ್ಟು ಸೈಡಿಗೆ ಕರ್ಕೊಂಡು ಬಂದು ಕೇಳೋಕೆ ಶುರುವನ್ನ ಮಾಡ್ತಾನೆ. ನನ್ನ ಯಾಕೆ ಬಿಟ್ಟೆ ರೀಸನ್ ಹೇಳು ಅಂತ. ಅವಾಗ ಜೋರಾಗಿ ಕೂಗಾಡೋದಕ್ಕೆ ಶುರುವನ್ನ ಮಾಡ್ಬಿಡ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಅವಳಂತೂ ನೀನ್ ಮೆಂಟಲ್, ನಿನ್ನ ಜೊತೆ ಯಾರಾದ್ರೂ ಮಾತಾಡ್ತಾರ ಅಂತ ಹೇಳ್ಬಿಟ್ಟು ತಿರುಗಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮಗನಿದ್ದಂತವನು ಮಿಸ್ ಆಗಿ ತಾಳಿಯನ್ನ ಕಿತ್ಬಿಡ್ತಾನೆ. ಅಲ್ಲಿದ್ದಂತ ಜನ ಇದೇ ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು ಹಾಕೊಂಡು ರುಬ್ಬೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಡ್ತಾರೆ. ಇವನು ಕೂಡ ಓಡ್ತಾನೆ ಇರ್ತಾನೆ, ಸಿಕ್ಕೋದೇ ಇಲ್ಲ. ಅದಾದ್ಮೇಲೆ ಹೊಡೆದಿರ್ತಾರೆ. ಅದಾದ್ಮೇಲೆ ಪೊಲೀಸ್ನವ್ರು ಬಂದು ಎಬ್ಬಿಸಿ ಅವನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಮುದ ಹತ್ರಕ್ಕೆ ಬಂದು ಹೇಳ್ತಾನೆ, ನಾನು ತುಂಬಾ ಓವರ್ ಆಗಿ ರಿಯಾಕ್ಟ್ ಅನ್ನ ಮಾಡಿದೆ, ಐ ಆಮ್ ಸಾರಿ. ಒಂದು ಹುಡುಗಿ ಬಿಟ್ಲು ಅಂದ್ಮೇಲೆ ಬಿಟ್ಬಿಡ್ಬೇಕು, ಈ ತಾಳಿನ ನೀವೇ ಕಟ್ಟಿ ಬ್ರದರ್ ಅಂತ ಹೇಳ್ಬಿಟ್ಟು ಅವನ ಕೈಗೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನಮಗೆ ಕೂರಲ್ಲನ್ನು ಇನ್ನೊಬ್ಳು ಹುಡುಗಿಯನ್ನ ತೋರಿಸ್ತಾರೆ. ಅನ್ನಂಗೆ ಇವಳು ಬೇರೆ ಯಾರೋ ಅಲ್ಲ, ಅಗನ್ನ ಮಾವನ್ ಮಗಳು. ಅನ್ನಂಗೆ ಇವಳು ಕೂಡ ಈಗ ಅಗನನ್ನ ಬಿಡ್ಸೋದಕ್ಕೆ ಬಂದಿದ್ದಾಳೆ. ಅನ್ನಂಗೆ ಇವಳ ಜೊತೆ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಎಸ್ ಪಿಗೆ ಇವಳೊಬ್ಳು ಮಿನಿಸ್ಟರ್ ಮಗಳು ಅಂತ. ಅನ್ನಂಗೆ ಅದನ್ನ ಕೇಳ್ತಿದ್ದಂಗೆನೆ ಅಗನ್ನು ಕೂಡ ರಿಲೀಸ್ ಅನ್ನ ಮಾಡಿ ಬಿಟ್ಟು ಕಳಿಸ್ಬಿಡ್ತಾರೆ. ಅನ್ನಂಗೆ ನಮ್ಮ ಅಗನ್ ಇದ್ದಂತವನು ಕೂಡ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಅವಳ ಫೇಸ್ ಅನ್ನ ನೋಡ್ಬಿಟ್ಟು ಇನ್ಮೇಲಿಂದ ಈ ತರ ಯಾವತ್ತೂ ಕೂಡ ಮಾಡೋದಿಲ್ಲ, ತಾಳಿಯನ್ನ ಯಾರ್ದು ಕೂಡ ಕೇಳೋಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಳ ಮೇಲೆ ಆಣೆಯನ್ನ ಮಾಡ್ತಾಳೆ. ಅಂದಂಗೆ ಈಗ ನಮ್ಮ ಅಗನ್ನ ಮಾವ ಅಂದ್ರೆ ಕೂರಲ್ನ ಅಪ್ಪನನ್ನ ಪರಿಚಯವನ್ನ ಮಾಡ್ತಾರೆ. ಅಂದಂಗೆ ಇವನ ಹೆಸರು ಬಂದು ಆಲುಮನೆ ಅಣ್ಣ ಯಪ್ಪ. ಅಂದಂಗೆ ಇವನು ತುಂಬಾನೇ ಫ್ರೆಂಡ್ಲಿ ವ್ಯಕ್ತಿ, ಆದ್ರೆ ಜಾತಿಯ ವಿಷಯಕ್ಕೆ ಬಂದ್ರೆ ಮಾತ್ರ ಇವನು ತುಂಬಾನೇ ಡೇಂಜರ್ ಅಂಡ್ ಸೈಕೋ ಅಂತಾನೆ ಹೇಳ್ಬೋದು. ಅಂದಂಗೆ ಇವನಿಗೆ ಒಬ್ಳು ತಂಗಿದಾಳೆ, ಆದ್ರೆ ಅವಳು ಸತ್ತೋಗಿದ್ದಾಳೆ. ಅದು ಅಕಸ್ಮಾತ್ತಾಗಿ ಬಾವಿಯಲ್ಲಿ ಬಿದ್ದು. ಅದನ್ನ ಇವನು ಯಾವಾಗ್ಲೂ ಕೂಡ ನೆನಪನ್ನ ಮಾಡ್ಕೊಂಡು ಅಳ್ತಾನೆ ಇರ್ತಾನೆ. ಅಂದಂಗೆ ಅಲ್ಲಿಗೆ ಅಗನ್ ಬರ್ತಾನೆ. ಅಗನ್ ಬಂದಿದ ತಕ್ಷಣ ಇವ್ನು ನೋಡಿ ಅವನ ಶರ್ಟ್ ಅನ್ನ ಬಿಚ್ಚಿ ಅವನ ಮೇಲೆ. ಅಂದಂಗೆ ಇವಳು ಇನ್ನೊಬ್ಳು ತಂಗಿ. ಅಂದಂಗೆ ಒಬ್ಳು ತಂಗಿ ಸತ್ತೋಗಿದ್ದಾಳೆ, ಇನ್ನೊಬ್ಳು ತಂಗಿ ಮಾತ್ರನೇ ಬದುಕಿರೋದು. ಅಂದಂಗೆ ಇವನು ಎಂತ ಕೆಲಸ ಮಾಡ್ತಾನಪ್ಪ ಅಂತಂದ್ರೆ ಯಾರು ಕೂಡ ಹೇಳೋಕೆ ಆಗೋದಿಲ್ಲ, ಅಂತ ಕೆಲಸ ಮಾಡ್ತಾನೆ ಗುರು. ಅದೇನಪ್ಪಾ ಅಂತಂದ್ರೆ ಎಲ್ಲರಿಗೂ ಕೂಡ ಸರ್ಪ್ರೈಸ್ ಅನ್ನ ಕೊಡೋದು. ಅಂದಂಗೆ ಹಿಂಗೇನೆ ಇವರು ರೋಡ್ ಸೈಡ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ತುಂಬಾನೇ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಅವಾಗ ಒಂದು ಗನ್ ಅನ್ನ ಹಿಡಿದು ಕೇಳ್ತಾನೆ, ನಿನ್ನ ಮ್ಯಾರೇಜ್ ಆನಿವರ್ಸರಿ ಯಾವಾಗ ಅಂತ. ಅದು ಇವತ್ತೇನೆ, ಈಗ್ಲೇ ಅಂತ ಹೇಳ್ತಾನೆ. ಅವಾಗ ಗೊತ್ತಾಗುತ್ತೆ ಇವರಮ್ಮ ಅಂದ್ರೆ ಆ ಕೂಗಾಡ್ದಲ್ವಾ ಅವರ ಮನೆಯವ್ರೆ ಇವನ್ನ ಸೆಟ್ ಅನ್ನ ಮಾಡಿರೋದು ಒಂದು ಸರ್ಪ್ರೈಸ್ ಪಾರ್ಟಿಯನ್ನ ಕೊಡೋದಕ್ಕೆ ಅಂತ. ಅಂದಂಗೆ ಇವನು ಯಾರಾದ್ರೂ ಮರ್ತೋಗಿದ್ರೆ ಡೇಟ್ಸ್ ಅನ್ನ ನೆನ್ಪ್ ಮಾಡೋದು, ಪಾರ್ಟಿಯನ್ನ ಕೊಡೋದು, ಎಂಜಾಯ್ ಅನ್ನ ಮಾಡೋದು. ಏನ್ ಸಖತ್ ಜಾಬ್ ಅಂತೀರ ಅದು, ಬಿಡಿ ಬೇರೆನೆ ಕಿಕ್ ಅದು. ಹಿಂಗೇನೆ ಇವನು ಒಂದು ಟ್ರೈನ್ ನಲ್ಲಿ ಒಂದು ನೈಟ್ ಒಬ್ಬ ವ್ಯಕ್ತಿಗೆ ಸರ್ಪ್ರೈಸ್ ಅನ್ನ ಕೊಡೋಕೆ ಅಂತ ಬರ್ತಾನೆ. ಆದ್ರೆ ಇವನೇನೆ ಸರ್ಪ್ರೈಸ್ ಆಗಿ ಹೋಗ್ಬಿಡ್ತಾನೆ. ಯಾಕಂತಂದ್ರೆ ಅಂದ್ರೆ ಈಗ ಗೊತ್ತಾಗುತ್ತೆ. ಅಂದಂಗೆ ಇಲ್ಲಿ ಕೂರಲ್ ಮತ್ತೆ ಹಗನ್ ಇರುವಂತ ಹಳೆಯ ಪಿಕ್ಚರ್ಸ್ ಗಳನ್ನ ಯಾರೋ ಟ್ಯಾಗ್ ಲೈನ್ ಅನ್ನ ಮಾಡಿ ಲವ್ ಸಿಂಬಲ್ ಗಳನ್ನೆಲ್ಲ ಹಾಕ್ಬಿಟ್ಟು ಹಾಕಿದಾರೆ. ಅಂದಂಗೆ ಇವಳು ಚಿಕ್ಕ ವಯಸ್ಸಲ್ಲಿ ಇದ್ದಂತ ಫೋಟೋ, ಏನ್ ಹೇಳ್ತೀರಾ, ಹಳೆ ಫೋಟೋಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ. ಅವಾಗ್ಲೇ ಗೊತ್ತಾಗೋದು ಕೂರಲ್ ಇದ್ದಂತವಳು ನಮ್ಮ ಹಗನ್ಗೆ ಪ್ರಪೋಸ್ ಅನ್ನ ಮಾಡೋದಕ್ಕೆ ಬಂದ್ಬಿಟ್ಟಿದ್ದಾಳೆ. ಹಿಂಗೇನೆ ಪ್ರಪೋಸ್ ಅನ್ನ ಮಾಡ್ತಾಳೆ, ನಾನು ನಿನ್ನ ಚಿಕ್ಕ ವಯಸ್ಸಿಂದ ಇಷ್ಟ ಪಡ್ತಾ ಇದ್ದೀನಿ, ನೀನೇನೆ ಬೇರೆ ಒಬ್ಬ ಹುಡುಗಿ ಆಳು ಇವಳು ಅಂತ ಹುಡುಗಾಡ್ತಿದ್ದೆ, ಆದ್ರೆ ಇವಾಗ ನಾನು ನಿಂಗೆ ಪ್ರಪೋಸ್ ಅನ್ನ ಮಾಡ್ತಾ ಇದೀನಿ, ಪ್ಲೀಸ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಡ್ತಾಳೆ. ಆವಾಗ ಅವನು ಕೂಡ ತುಂಬಾನೇ ಖುಷಿಯಾಗಿ ಒಪ್ಕೊಂಡ್ಬಿಡ್ತಾನೆ. ಹಿಂಗೇನೆ ಒಪ್ಕೊಂಡಾದ್ಮೇಲೆ ಇನ್ನೇನಿದೆ, ಇಬ್ರು ಕೂಡ ಒಂದು ರೈಡ್ ಅನ್ನ ಹೊರಡ್ತಾರೆ ಬೈಕ್ ಅಲ್ಲಿ. ಹಿಂಗೇನೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಕೂರಲ್ಲಿ ಇದ್ದಂತವಳು ಈ ಸಿಕ್ಕಾಪಟ್ಟೆ ತಾಯಿ ತಿಂತಾ ಇರ್ಬೇಕಾದ್ರೆ ನಮ್ಮ ಮಗನಿದ್ದಂತವನು ಒಂದ್ ಕಪ್ ಕಾಫಿ ಕುಡಿಯೋಣ ಬರ್ತೀಯಾ ಅಂತ ಕರಿತಾನೆ. ಸರಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಬರ್ತಾಳೆ. ಬಂದಾದ್ಮೇಲೆ ಇವನು ಕೂಡ 2 ಕಪ್ ಕಾಫಿಯನ್ನ ತಗೊಂಡು ಬಂದು ಕೂರಲ್ಲಿ ಹೇಳೋಕೆ ಶುರುವನ್ನ ಮಾಡ್ತಾನೆ, ನಾನು ನಿನ್ನನ್ನ ನಿಜವಾಗ್ಲೂ ಇಷ್ಟವನ್ನ ಪಟ್ಟಿಲ್ಲ, ನಾನು
ನಿನ್ನನ್ನ ಫ್ರೆಂಡ್ ಆಗಿನೇ ನೋಡ್ತಾ ಇದ್ದೀನಿ ಬಲ್ಲಿ ಲವರ್ ಆಗಿ ನೋಡ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳಿದಂತವಳು ಪ್ರ್ಯಾಂಕ, ಇದಕ್ಕಿಂತ ಬೆಟರ್ ಆಗಿ ಮಾಡು, ಇದು ಯಾಕಂದ್ರೆ ನಂಗೆ ಚೆನ್ನಾಗಿನೇ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಕ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಜೋರಾಗಿ ಕೂಗಿ ಹೇಳ್ತಾನೆ, ಏ ಲೂಸು, ನಾನು ನಿಜವಾಗ್ಲೂನೇ ಹೇಳ್ತಾ ಇದ್ದೀನಿ, ನೀನಂದ್ರೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಹಂಗಾಗಿ ಮತ್ತೆ ಟ್ರೈನಲ್ಲಿ ಆಗಿ ಒಪ್ಕೊಂಡೆ ಅಂತ ಕೇಳಿದಾಗ ಅಲ್ಲಿ ನಾನು ಒಪ್ಕೊಂಡಿದ್ದು ತುಂಬಾನೇ ಜನ ಇದ್ರು. ನಾನು ನೋ ಅಂದ್ರೆ ನಿಂಗೆ ಯಾವ ತರ ಹರ್ಟ್ ಆಗುತ್ತೆ ಅನ್ನೋ ಒಂದೇ ಒಂದು ಸಾಫ್ಟ್ ಕಾರ್ನರ್ ಇಂದ ಒಪ್ಕೊಂಡಿದ್ದು ಅಂತ ರಿಂಗ್ ಅನ್ನು ಕೂಡ ವಾಪಸ್ಸನ್ನು ಕೊಟ್ಟು ಅವನು ಮನೆಗೆ ತಂದು ಬಿಡ್ತಾನೆ. ಹೀಗೆ ಬಿಟ್ಟಾದ್ಮೇಲೆ ನಮ್ಮ ಆಗನಿದ್ದಂತವನು ನಾನೇನಾದ್ರು ಹರ್ಟ್ ಅನ್ನ ಮಾಡಿದ್ರೆ ಐ ಸಾರಿ ಅಂತ ಕೇಳ್ತಾನೆ. ಅವಾಗ ನಮ್ಮ ಕೂರಲ್ಲಿದ್ದಂತವಳು, ಇಲ್ಲ ನಾನೇ ತುಂಬಾನೇ ಓವರ್ ಆಗಿ ರಿಯಾಕ್ಟ್ ಅನ್ನ ಮಾಡ್ಬಿಟ್ಟೆ, ನಂಗೆ ನಾನು ನಾಳೆಯಿಂದ ಆಫೀಸ್ಗೆ ಬರೋದಿಲ್ಲ ಅಂತ. ಅವಾಗ ಇವನು ಕೂಡ ಕೇಳ್ತಾನೆ ಯಾಕೆ ಅಂತ. ನೀವೇನೋ ನೀವು ಕೂಲ್ ಡ್ಯೂಡ್, ಬ್ರೇಕಪ್ ಆಗಿರೋ ಹುಡುಗಿ ಹತ್ರಕ್ಕೆ ಬೇಕಾದ್ರೂ ಬಂದು ಮಾತಾಡ್ತೀರಾ, ಆದ್ರೆ ನಮ್ ಕೈಲಿ ಅದೆಲ್ಲ ಆಗೋದಿಲ್ಲ. ನಾನು ಬೇರೆ ಕಡೆಗೆ ಎಲ್ಲಾದ್ರೂ ಹೋಗಿ ಹೈಯರ್ ಸ್ಟಡಿ ಕಡೆಗೆ ಗಮನವನ್ನು ಹರಿಸ್ತೀನಿ, ನೀನು ನಿನ್ ಪಾಡಿಗೆ ಕೆಲಸವನ್ನು ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಕೇಳ್ತಾಳೆ, ಇದೇನಾದ್ರೂ ಪ್ರ್ಯಾಂಕ್ ಆಗಿದ್ರೆ ನಿಜ ಹೇಳ್ಬಿಡು ಪ್ಲೀಸ್ ಅಂತ. ಇಲ್ಲ ನಿಜವಾಗ್ಲೂ ಸೀರಿಯಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಆಮೇಲೆ ನಮ್ಮ ಕೂರಲ್ಲಿದ್ದಂತವಳು ಹೈಯರ್ ಸ್ಟಡಿಗೆ ಬೇರೆ ಊರಿಗೆ ಹೋಗ್ತಾಳೆ. ಆದ್ರೆ ನಮ್ಮ ಅಗನ್ ಮಾತ್ರನೇ ಅವನ್ ಪಾಡಿಗೆ ಅವ್ನ್ ಕೆಲ್ಸವನ್ನ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ. ಯಾರೇ ಏನೇ ಅಂದ್ರೂ ಕೂಡ ತಲೆಯನ್ನೇ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂತಂದ್ರೆ ಅವನೊಂಥರ ಕೂಲ್ ಡ್ಯೂಡ್ ಅಂತಾನೆ ಹೇಳ್ಬೋದು. ಯಾರೇ ಏನಂದ್ರು ಕೂಡ ಇಯರ್ ಫೋನ್ ಹಾಕೊಂಡು ಆಟ ಆಡೋದು ಹಿಂಗೇನೆ ಮಾಡ್ತಾ ಇರ್ತಾನೆ. ಆದ್ರೆ ಒಂದು 6 ತಿಂಗಳ ನಂತರ ಒಂದು ಘಟನೆ ನಡೆಯುತ್ತೆ. ಇವನೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಳೆಯಲ್ಲಿ ನೆನೆಯುತ್ತಾ ನಿಂತಿರ್ಬೇಕಾದ್ರೆ ಪಕ್ಕದಲ್ಲಿದ್ದಂತ ಒಬ್ಬ ವ್ಯಕ್ತಿಗೆ ಅವನ ವೈಫ್ ಒಂದು ಜರ್ಕಿನ್ ಅನ್ನ ತಂದು ಕೊಡ್ತಾಳೆ. ಅದನ್ನ ತಂದು ಕೊಟ್ಟಾದ್ಮೇಲೆ ಅವನು ಕೂಡ ಕೇಳ್ತಾನೆ, ನಿಮ್ಮ ವೈಫಾ ಅಂತ. ಮೊದ್ಲಿಗೆ ಇಲ್ಲ ನನ್ನ ವೈಫ್ ಅಲ್ಲ, ಅವರು ನನ್ನ ಫ್ರೆಂಡ್ ಅಂತ ಹೇಳ್ತಾನೆ. ಆವಾಗ ಇವನ್ಗೆ ಗೊತ್ತಾಗುತ್ತೆ ವೈಫ್ ಏನೇ ನಿಜವಾದ ಫ್ರೆಂಡ್ ಅಂತ. ಅವಾಗ ಇವನು ಕೂಡ ತುಂಬಾನೇ ಯೋಚನೆಯನ್ನ ಮಾಡಕ್ಕೆ ಶುರುವನ್ನ ಮಾಡ್ತಾನೆ. ನಂಗೆ ಕೂರಲ್ ಅಂದ್ರೇನೆ ತುಂಬಾನೇ ಇಷ್ಟ ಅಂತ ಅನ್ಸುತ್ತೆ ಅಂತ ಅವನ ಫ್ರೆಂಡಿಗೆ ಲಕ್ಸ್ಗೆ ಹೇಳಿದಾಗ ಅವನು ಕೂಡ ಹೇಳ್ತಾನೆ, ಈಗ ಮುಂಚೆಯಿಂದನೂ ಅದ್ನೇ ತಾನೇ ಬಡ್ಕೊಂಡು ಸಾಯ್ತಾ ಇರೋದು, ನೀನೇನೇ ಕೇಳ್ತಾ ಇಲ್ಲ ಅಂತ. ಹಿಂಗೇನೆ ಇವ್ರು ಇಬ್ರು ಕೂಡ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ದಾರಿಲಿ ನಾಯಿಗಳು ಅಟ್ಯಾಕ್ ಅನ್ನ ಮಾಡ್ಬಿಡ್ತವೆ. ಇನ್ನೇನಿದೆ ಇವ್ರು ಕೂಡ ಓಡಿಸ್ಕೊಂಡ್ ಹೋಗಕ್ಕೆ ಶುರುವನ್ನ ಮಾಡ್ತಾರೆ ಬೈಕನ್ನ. ಬೋಲ್ಟಾಗ್ ಬಿಡ್ತಾವ, ಬಿಡೋದೇ ಇಲ್ಲ. ಹಿಂಗೇನೆ ಇಬ್ರುನು ಸಹ ಬಂದು ಅಟ್ಯಾಕ್ ಅನ್ನ ಮಾಡಿ ಕೆಳಗೆ ಬೀಳ್ಸಿ ನಮ್ಮ ಅಗನ್ಗೆ ಆಕ್ಸಿಡೆಂಟ್ ಅನ್ನ ಮಾಡ್ತವೆ. ಈಗ ನಮ್ಮ ಅಗನ್ಗೆ ಆಕ್ಸಿಡೆಂಟ್ ಆಗಿದೆ. ಎಲ್ಲರಿಗೂ ಸಾಯೋದ್ಕಿಂತ ಮುಂಚೆ ಅವರ ಹಿಂದಿನ ಸ್ವಲ್ಪ ಘಟನೆಗಳು ನೆನಪಾಗ್ತವೆ. ಆದ್ರೆ ಇವನಿಗೆ ಮಾತ್ರ ಬರೀ ಕೂರಲ್ನ ಜೊತೆ ಕಳೆದಂತ ಕ್ಷಣಗಳೇ ನೆನಪಾಗುತ್ತೆ. ಅವಾಗ ಇವನು ಲಕ್ಸ್ಗೆ ಮತ್ತೊಮ್ಮೆ ಹೇಳ್ತಾನೆ, ನಾನು ಮೋಸ್ಟ್ಲಿ ಕೂರಲ್ನ ಲವ್ ಅನ್ನ ಮಾಡ್ತಾ ಇದ್ದೀನಿ, ನಾನು ಆದಷ್ಟು ಬೇಗ ಹೋಗಿ ಮದುವೆ ಆಗೋದೇ ಒಳ್ಳೇದು ಅಂತ. ಅವನ ಫ್ರೆಂಡ್ ಲಕ್ಸ್ ಕೂಡ ಅದನ್ನೇ ಹೇಳ್ತಾನೆ. ಹೌದು, ನೀನು ಹೋಗ್ಬಿಟ್ಟು ಆದಷ್ಟು ಬೇಗ ಮದುವೆ ಆಗು, ನಿಂಗ ಮೊದ್ಲಿಂದಾನು ಹೇಳ್ಕೊಂಡು ಅದನ್ನೇ ತಾನೇ ಸಾಯ್ತಾ ಇರೋದು ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ಮ ಆಗಂದಂತವನು ಮಾವನ ಹತ್ರಕ್ಕೆ ಬಂದು ಹೇಗೋ ಮಾತಾಡಿ ಒಪ್ಪಿಸ್ತಾನೆ. ಹಂಗ ಅದಾದ ತಕ್ಷಣ ಅವ್ರ ಮಾವ ತುಂಬಾನೇ ಖುಷಿಯಾಗಿ ಒಪ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಅವರ ಮನೆಯ ಮಗನೇ ತಾನೇ ತತ್ತಿರೋದು, ಆದ್ರೆ ಇವ್ರ ಅಮ್ಮ ಒಪ್ಕೋಬೇಕಲ್ಲ ಇದಕ್ಕೆ. ಇವನು ಕೂಡ ಹಂಗೋ ಹಿಂಗೋ ಕಾಡಿ ಬೇಡಿ ಅವ್ರ ಅಮ್ಮನ ಕಾಲಿಗೂ ಕೂಡ ಬಿದ್ದು ಏನೇನೋ ಮಾಡಿ ಪಾಪ ಅವ್ರ ಅಮ್ಮನ ಕೂಡ ಒಪ್ಪಿಸ್ತಾನೆ. ಅದಾದ್ಮೇಲೆ ಇನ್ನೇನಿದೆ ಮದ್ವೆನೆ. ನನಗೆ ಪೇಂಟ್ ಆಡಿಸ್ತಾರೆ, ಮನೆ ಮನೆಗೆ ಹಂಚಿಸ್ತಾರೆ. ನಮ್ಮ ಅಗನಂತೂ ಹೇಳೋದೇ ಬೇಡ, ಆ ಲೆವೆಲ್ಗೆ ಸ್ನಾನವನ್ನ ಮಾಡ್ಕೊಂಡು ಹೊಡಿಬಾರ್ದ ಜಾಗಕ್ಕೆಲ್ಲ ಸೆಂಟ್ ಹೊಡ್ಕೊಂಡು ಗ್ಲಾಸ್ ಅನ್ನ ಹಾಕೊಂಡು ಒಂದು ಹೀರೋ ರೇಂಜ್ಗೆ ಸಾಂಗ್ ಅನ್ನು ಹಾಡ್ಕೊಂಡು ಕೂರಲ್ಲಿದ್ದಂತ ಮನೆಗೆ ಬಂದು ಒಂದು ಕಿಸ್ ಅನ್ನು ಕೂಡ ಕೊಡಕ್ ಹೋಗ್ಬಿಡ್ತಾನೆ. ಆದ್ರೆ ಅವಳು ಮಾತ್ರ ಅವನ ತಳ್ಳಿ ನಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಹಿಂಗೇನೆ ಹೇಳಾದ್ಮೇಲೆ ಹೌದಾ ಪ್ರ್ಯಾಂಕ ಅಂತಾನೆ. ಇಲ್ಲ ಈಗ್ಲೇ ನಿಜವಾಗ್ ಸ್ಟೋರಿ ತಕ್ಕೊಳೋದು. ನನಗೆ ನಮ್ಮ ಕೂರಲು ಅಗನ್ನ ಬಿಟ್ಟು ಹೋದಾಗ ಅವನಿಗೆ ಒಬ್ಳು ಪರಿ ಅನ್ನೋ ಒಬ್ಬ ಫ್ರೆಂಡ್ ಸಿಗ್ತಾನೆ. ಅದಾದ್ಮೇಲೆ ಇಬ್ರು ಕೂಡ ಸ್ನೇಹಕ್ಕೆ ತಿರುಗಿ ಅದಾದ್ಮೇಲೆ ಪ್ರೀತಿಯಾಗಿ ಬಿದ್ಬಿಡ್ತಾರೆ. ಅಷ್ಟಕ್ಕೂ ನನ್ಗೆ ಈ ಮದುವೆ ಇಷ್ಟನೇ ಇಲ್ಲ, ಅಪ್ಪ ಇದ್ದಂತವ್ರು ಇದ್ದಕ್ಕಿದ್ದಾಗೆ ಫೋನ್ ಅನ್ನ ಮಾಡಿ ಮದುವೆ ಅಂತ ಹೇಳಿದ್ರು, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಒಪ್ಕೊಂಡ್ಬಿಟ್ಟೆ. ನೀನ್ ನೋಡಿದ್ರೆ ಈ ತರ ಬಂದ್ ನಿಂತಿದ್ಯಾ, ಅಷ್ಟಕ್ಕೂ ನನ್ಗೆ ಗೊತ್ತಿಲ್ದೇ ಇರೋ ದೇವತೆಗಿಂತ ಗೊತ್ತಿರೋ ದೆವ್ವನೇ ಬಿಟ್ರು ಅಂತ ಒಪ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಅವಾಗ್ಲೇ ಈಗ ನಮ್ಮ ಅಗನಿದ್ದಂತವನು ಏನೇನೋ ಮಾತಾಡಿ ಅವಳ ಕೈಲಿ ಕಾಪಾಳಕ್ಕೆ ಓಡಿಸ್ಕೊಂಡು, ನೀನು ಪರಿಯನ್ನೇ ಮದ್ವೆಯನ್ನ ಆಗ್ಬಿಡು, ನನ್ ಬಗ್ಗೆ ಏನು ಸಹ ಯೋಚನೆಯನ್ನ ಮಾಡಕ್ ಹೋಗ್ಬೇಡ, ನಾನು ನಿಮ್ಮ ಅಪ್ಪ ಬಂದು ನಮ್ಮ ಅಮ್ಮನ ಕಾಲಿಗೆ ಬಿದ್ದಿದ್ ಕಾರಣಕ್ಕಷ್ಟೇನೆ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು, ನನಗೆ ನಿನ್ ಮೇಲೆ ಝೀರೋ ಫೀಲಿಂಗ್ಸ್, ನಾನು ನಿನ್ನ ಬರೀ ಫ್ರೆಂಡ್ ಆಗಿನೇ ನೋಡ್ತಾ ಇದೀನಿ, ಯಾವ್ದೇ ಕಾರಣಕ್ಕೂ ಕೂಡ ಲಬ್ಬರ್ ಆಗಿ ನೋಡೋಕೆ ನಾನು ಇಷ್ಟವನ್ನ ಪಡೋದಿಲ್ಲ ಅಂತ. ಆವಾಗ ಇವಳು ಕೂಡ ಹೇಟಿ ಅಂತ ಅವನು ಕೂಡ ಹೇಳ್ದಾಗ ಇವಳು ಇದ್ದಂತವಳು, ನೋಡು ನಾನು ನೀನ್ ಅವತ್ತು ನಂಗೆ ಹೇಟಿ ಹೇಳ್ದಾಗ ನಂಗೆ ತುಂಬಾನೇ ಫೀಲ್ ಆಗಿತ್ತು, ಆದ್ರೆ ಇವತ್ತು ನೋಡು ಏನು ಕೂಡ ಆಗಿಲ್ಲ ಅಂತಾಳೆ. ಈಗ ನಮ್ಮ ಅಗನಿದ್ದಂತವನು ಬಂದು ಬಾತ್ರೂಮ್ ನಲ್ಲಿ ಸಿಕ್ಕಾಪಟ್ಟೆ ಹೊತ್ತು ಮುಖವನ್ನು ಕೂಡ ವಾಶ್ ಅನ್ನ ಮಾಡ್ಕೊಂಡು ಅವನ್ ಪರಿಸ್ಥಿತಿ ಹೇಳ್ಬಾರ್ದು ಆ ಲೆವೆಲ್ಗೆ ಆಗೋಗ್ಬಿಡ್ತಾನೆ. ಅದಾದ್ಮೇಲೆ
ಅವಳಿಗೆ ಒಂದು ಚಾಕ್ಲೇಟ್ ಅನ್ನ ತಂದು ಕೊಡ್ತಾನೆ. ಅಷ್ಟಕ್ಕೂ ನೀನು ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ಕಿಸ್ ಯಾಕೆ ಮಾಡಕ್ ಬಂದೆ? ಇದೆಲ್ಲ ಒಂಥರ ಪ್ರೋಗ್ರೆಸ್, ಏನ್ ಮಾಡಕ್ಕಾಗತ್ತೆ, ಮದ್ವೆ ಆದ್ಮೇಲೆ ಏನಾದ್ರು ಮಾಡ್ಬೇಕು. ಈಗ ನೀನು ನಿಮ್ಮ ಫಾದರ್ಗೆ ಹೋಗಿ ಮ್ಯಾಟರ್ ಅನ್ನ ಹೇಳು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕಾಲ್ ಅಲ್ಲಿ ಕರೆಯನ್ನ ಮಾಡ್ಬಿಟ್ಟು ಕಳಿಸ್ತಾನೆ. ಅದಾದ್ಮೇಲೆ ಅವಳು ಕೂಡ ಬಂದು ನನ್ಗೆ ಆಗನ್ ಇಷ್ಟ ಇಲ್ಲ, ನಾನು ಇನ್ನೊಬ್ಬ ಹುಡುಗನ ಲವ್ ಅನ್ನ ಮಾಡ್ತಾ ಇದ್ದೀನಿ ಅಪ್ಪ ಅಂತ ಧೈರ್ಯವಾಗಿ ಹೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ ಇದ್ದಂತವನು ಕೂಡ ಓಕೆನಮ್ಮ, ನೀನ್ ಯಾರನ್ನ ಇಷ್ಟಪಡ್ತೀಯ ಅವ್ರನ್ನೇ ಮದ್ವೆ ಆಗು ಅಂತ ಒಪ್ಕೋತಾನೆ. ಅದಾದ್ಮೇಲೆ ಹಿಂಗೇನು ಕೇಳೋಕೆ ಶುರುವನ್ನ ಮಾಡ್ತಾನೆ, ಅವ್ರಿಗೆ ಅಪ್ಪ ಅಮ್ಮ ಇದಾರ ಅಂತ. ಇಲ್ಲ ಅಂತ ಹೇಳ್ತಾನೆ. ಓಕೆ ಬಿಡು, ಇನ್ನೇನ್ ನಮ್ ನೆಂಟ್ರಲ್ಲ ಅವ್ರ ನೆಂಟ್ರೆ ಅಲ್ವಾ, ಆಸ್ತಿ ಅದು ಇಲ್ಲಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಓಕೆ ಅದು ಕೂಡ ಇದೆ, ಆದ್ರೆ ಇಲ್ಲಿ ಮಾತ್ರ ಇವನಿಗೆ ಆದ್ರೂ ಹೋಗ್ಬಿಟ್ಟು, ಯಾಕೆ ಅಂತಂದ್ರೆ ಇಬ್ರು ಒಂದಾಗ್ಬಿಟ್ರಲ್ವಾ. ಅವಾಗ ಇವನು ಕೂಡ ಕೇಳ್ತಾನೆ ಜಾತಿ ಅಂತ ಕೇಳ್ದಾಗ, ಜಾತಿ ಬೇರೆದು ಅಂತ ಹೇಳ್ತಾನೆ. ಅವಾಗ ಅದು ಆಗೋದಿಲ್ಲಮ್ಮ, ನೀನು ಮರ್ತ್ಬಿಟ್ಟು ಆಗ ನನ್ನೇ ಮರ್ಯಾದಿಂದ ಮದ್ವೆ ಆಗು ಅಂತ ಹೇಳ್ತಾನೆ. ಅವಾಗ ಅನ್ನಂಗೆ ಇವಳ ತಂಗಿ ಇದ್ಲಲ್ವಾ, ಅವಳು ಕಾಲ್ ಜಾರಿ ಬಾವಿಗೆ ಬಿದ್ದಿಲ್ಲ, ಬದ್ಲಿಗೆ ಇವನೇನೆ ಜಾತಿ ಬೇರೆ ಜಾತಿ ಅವನ್ನ ಕಟ್ಕೊಂಡು ಬಂದ್ಲು ಅಂತ ಹೇಳ್ಬಿಟ್ಟು ಬಾವಿಗೆ ತಳ್ಳಿ ಮರ್ಡರನ್ನ ಮಾಡ್ಬಿಟ್ಟಿದ್ದಾನೆ. ಅನ್ನಂಗೆ ಜಾತಿ ವಿಷಯವಾಗಿ ಬಂದ್ರೆ ರಕ್ತ ಸಂಬಂಧವನ್ನೇ ಬಿಟ್ಟಿಲ್ಲ, ಇನ್ನು ನೀನೇನಾದ್ರು ಅವನ್ ಯಾವನ ಗೊತ್ತು ಗೊರಿ ಇಲ್ದವ್ರನ್ನ ಬಿಡ್ತೀನ ನಾನು ಅಂತ ಹೇಳ್ಬಿಟ್ಟು ಗನ್ನನ್ನ ತೆಗ್ದು ಶೂಟನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಆಗನ್ ಬಂದ್ಬಿಡ್ತಾನೆ. ಆಗನ್ ಬಂದಂತವನು, ಮಾವಯ್ಯ ಇದೆಲ್ಲ ಪ್ರ್ಯಾಂಕು, ನೀವು ನಾವೇನೋ ಸುಮ್ನೆ ತಮಾಷೆ ಮಾಡಿದ್ರೆ ನೀವೇನು ಗನ್ ಎತ್ಕೊಂಡ್ ಬಂದ್ಬಿಟ್ಟಿರಾ ಅಂತ ಹೇಳ್ತಾನೆ. ಹೌದಾ, ನೀವು ಊರವ್ರಿಗೆಲ್ಲ ಸರ್ಪ್ರೈಸ್ ಕೊಡೋರು ನನಗ್ ಕೊಡ್ದಂಗೆ ಇರ್ತೀರಾ, ಹಂಗಾಗಿ ನಾನು ಕೂಡ ನಿಮ್ಗೆ ಒಂದು ಸರ್ಪ್ರೈಸ್ ಅನ್ನ ಕೊಟ್ಟೆ. ಈ ಬಂದೂಕಲ್ಲಿ ಏನಿಲ್ಲ, ಎಲ್ಲ ಖಾಲಿ. ನಂಗೆ ಕ್ಯಾಮ್ರಾ ಎಲ್ಲಿಟ್ಟಿರ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಬಿಟ್ಟು ಒಂದು ಡ್ಯಾನ್ಸ್ ಅನ್ನು ಕೂಡ ಮಾಡ್ಬಿಡ್ತಾನೆ. ಈ ಸರ್ಪ್ರೈಸ್ ಇಸ್ ದ ಪ್ರ್ಯಾಂಕು ಅಂತ ಹೇಳ್ಬಿಟ್ಟು ಮತ್ತೆ ಮಾತನ್ನ ಮರೆಸ್ತಾರೆ. ಅಂದಂಗೆ ಇವ್ನು ಹೇಳಿದ್ದೆಲ್ಲ ಇಸ್ ದ ನಿಜವಾಗ್ಲೂ ಅದು ಸೀರಿಯಸ್ ಮ್ಯಾಟರ್. ತಂಗಿನ ಸಾಯಿಸಿದ್ದು ನಿಜಾನೇ. ಅದಾದ್ಮೇಲೆ ಇನ್ನೇನಿದೆ, ಒಬ್ಬ ಪಾರ್ಟಿ ಅಂದ್ರೆ ನಮ್ಮ ಅಗನ ರಿಸೆಪ್ಷನ್ಗೆ ರೆಡಿ ಆಗ್ತಾ ಇದ್ದಾನೆ. ಫುಲ್ ಆಫ್ ಸೈಕೋ ಪಾರ್ಟಿ ರೆಡಿ ಆಗ್ಬಿಟ್ಟಿದೆ. ಏನ್ ಹೇಳ್ತೀರಾ ಪಾರ್ಟಿ ಬಗ್ಗೆ? ಪಟಾಕಿಗಳು ಸಿಡಿಯೋದು ಅನ್ನಂಗೆ ಈಗ ಪರಿನ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾರೆ. ನಾನು ಪರಿ ಹಂಗಿರ್ಬೋದು ಹಿಂಗಿರ್ಬೋದು ಅಂದ್ರೆ ಹಿಂಗಿದಾನೆ ಅನ್ನಂಗೆ ಈಗ ಪರಿ ಬರ್ತಾ ಇದ್ದಾನೆ. ಬಂದಂತವನು ನಮ್ಮ ಕೂರಲ್ನ ತಪ್ಕೊಂಡು ಒಂದು ಹಾಡು ಕೂಡ ಹೇಳ್ಬಿಡ್ತಾನೆ. ಅದಾದ್ಮೇಲೆ ನಮ್ಮ ಅಗನನ್ನ ಏಕ ಪಂಚದಲ್ಲಿ ಅಗನ್ ಅಂತ ಮಾತಾಡಿಸ್ತಾನೆ. ಅವನ ಫ್ರೆಂಡ್ ಲಕ್ಷಿದ್ದಂತವನು ಅಣ್ಣ ಅಂತ ಕರೆಯೋ ಅಂದಾಗ ಹೆಸರಿಟ್ಟಿರೋದೇ ಕರಿಯಕ್ಕಲ್ಲ ಒಬ್ರು, ನಾನ್ ಹಿಂಗೇನೆ ಕರೆಯೋದು ಅಗನ್ ಅಂತ. ಅನ್ನಂಗೆ ನಾನು ನಮ್ಮ ಹುಡುಗಿನ ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀನಿ, ನೀವು ಸ್ವಲ್ಪ ಡ್ರಾಪ್ ಅನ್ನ ಮಾಡ್ಬೋದಾ ಅಂತ. ಅನ್ನಂಗೆ ನಿಮ್ಗೆ ಆಂಧ್ರ ದಾಸಣ್ಣ ಗೊತ್ತಾ? ಇವನೇನೆ ದಾಸಣ್ಣ, ಇವನು ನಮ್ಗೆ ಚೆನ್ನಾಗಿ ಗೊತ್ತು. ಅಂದಂಗೆ ಇವನ್ನೇ ನಮ್ಮ ಸಪೋರ್ಟಿಗೆ ಬಂದಿದ್ದಾನೆ, ನೀವು ಒಂಚೂರು ಕಾರ್ ಡ್ರಾಪ್ ಅನ್ನ ಮಾಡಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಅದಾದ್ಮೇಲೆ ಇವ್ರು ಕಾರ್ ಹತ್ರಕ್ಕೆ ಕೂರನ್ನ ಡ್ರಾಪ್ ಅನ್ನ ಮಾಡೋಕೆ ಬಂದಾಗ ಅಲ್ಲಿಗೆ ದಾಸಣ್ಣ ಬಂದ್ಬಿಡ್ತಾನೆ. ಅಂದಂಗೆ ನಮ್ಮ ದಾಸಣ್ಣ ಮತ್ತೆ ಅಣ್ಣಯ್ಯಪ್ಪ ಜಿಗ್ರಿ ದೋಸ್ತುಗಳು. ಅಂದಂಗೆ ಈಗ ನಮ್ಮ ಪರಿದಂತವನು ಅವನೇ ಆ ದಾಸಣ್ಣ ಈಗ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗತ್ತೆ ಎಲ್ಲಾ ಮ್ಯಾಟ್ರು. ಅಷ್ಟಕ್ಕೂ ಅವನು ಹಾಕಿರುವಂತ ಭಿಕ್ಷೆಯಲ್ಲಿ ಈ ದಾಸ ಬದುಕ್ತಾ ಇದ್ದಾನೆ ಅಂತ. ಹಂಗಾದ್ರೆ ಈಗ ಪರಿನ ಕರೆದ್ಬಿಟ್ಟು ಕೇಳ್ತಾರೆ, ಸರ್ ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ಸರ್ ನಿಮ್ಗೆ? ಇಲ್ವಲ್ಲಪ್ಪ ಗೊತ್ತಾಗ್ಲಿಲ್ಲ ಸರ್, ನಾನು ಸರ್ ಅದೇ ನಿಮ್ಮ ಅಸಿಸ್ಟೆಂಟ್ ಹೇಳ್ ಕಳ್ಸಿದ್ರಲ್ಲ. ಈ ತರ ಫ್ರಾಡ್ ಕಾಲ್ಗಳು ಅವಾಗ ಬರ್ತಾನೆ ಇರ್ತವೆ, ನೀನೇನು ಸರ್ ತಲೆಯನ್ನ ಕೆಡ್ಸ್ಕೊಳಕ್ ಹೋಗ್ಬಿಡ, ನಾನು ಯಾವ್ದಕ್ಕೂ ವಿಚಾರಿಸಿ ಹೇಳ್ತೀನಿ, ನೀವು ಇನ್ಮೇಲಿಂದ ಇಂಥ ಕಾರ್ಯಗೆಲ್ಲ ಸ್ವೀಕಾರ ಮಾಡಬೇಡಿ ಅಂತ. ಅಂದಂಗೆ ನಮ್ಮ ಅಣ್ಣಯ್ಯಪ್ಪಂಗೆ ಇಂಡಿಯಾದ ಮೂಲ ಮೂಲೆಯಲ್ಲೂ ಕೂಡ ಫ್ರೆಂಡ್ಸ್ ಗಳಿದ್ದಾರೆ, ಯಾವುದೇ ಮೂಲೆಗೂ ಅಲ್ವಾ. ಅವನು ನಾಚಿಕೆ ಪಡ್ಬೇಕು, ನಾನಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹಾರವನ್ನ ಹಾಕೊಂಡು ಆ ಮದ್ವೆಗೆ ರೆಡಿ ಆಗ್ತಾನೆ. ಹಿಂಗೆ ಮದ್ವೆಗೆ ರೆಡಿ ಆದಂತವನು ತಾಳಿನೂ ಕೂಡ ಕಟ್ಬಿಡ್ತಾನೆ. ಇವನ ಲವರ್ ಅಂದ್ರೆ ಬೇರೆಯವನ ಲವರ್ಗೆ ಇವನೀಗ ತಾಳಿಯನ್ನ ಕಟ್ಟಿದಾನೆ. ಈಗ ನಮ್ಮ ಅಣ್ಣಯ್ಯಪ್ಪನವರು ಒಂದು ಹೊಸ ಮನೆಯನ್ನ ಅವಳಿಗೆ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಬಂದು ಹಾಲನ್ನ ಉಗ್ಸಿದ್ದಾರೆ. ಬಟ್ ಅವ್ರದಿಲ್ಲ, ನೀನೇನೇ ಮಾಡಿದ್ರು ಕೂಡ ಆಗಿರೋ ತಪ್ಪು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಬೈತಾನೆ ಇರ್ತಾರೆ. ಅಂದಂಗೆ ನಮ್ಮ ಆಗನ್ಗೆ ಕೂಡ ಒಳ್ಳೆಯ ಮಾತನ್ನ ಹೇಳ್ತಾರೆ, ಇನ್ಮೇಲಿಂದ ನೀನ್ ಸಂಸಾರಿ ಯಾವ್ದೇ ಕಾರಣಕ್ಕೂ ತಪ್ಪುಗಳನ್ನ ಮಾಡ್ಬೇಡ ಅಂತ. ಅದೇ ರೀತಿ ನಮ್ಮ ಅಣ್ಣಯ್ಯಪ್ಪ ಇದ್ದಂತವನು ಒಂದು ರಿಜಿಸ್ಟ್ರೇಷನ್ ಅಂದ್ರೆ ಒಂದು ಸೈಟ್ ಅನ್ನ ಬುಕ್ ಅನ್ನ ಮಾಡಿದ್ದಾನೆ. ಅವನ ಮೊಮ್ಮಗೋಸ್ಕರ ಆಲ್ರೆಡಿ ಒಂದು ಮೊಮ್ಮಗ ಬರ್ತೆ ಅಂತ ಫಿಕ್ಸ್ ಆಗ್ಬಿಟ್ಟವನೆ. ಅಲ್ಲಿಗೆ ಪರಿ ಬರ್ತಾನೆ. ಪರಿ ಬಂದವನ್ಗೆ ಗನ್ ತೋರ್ಸಿ ಸರಿ ಒಳಗೆ ಹೋಗು ಅಂತ ಹೇಳ್ಬಿಟ್ಟು ಬಿಟ್ ಕಳಿಸ್ತಾನೆ. ಅದಾದ್ಮೇಲೆ ಪಾಸ್ಪೋರ್ಟ್ ಬಂದಿರೋ ವಿಷಯ ಕೂಡ ಹೇಳ್ತಾರೆ. ಇವರು ಕೂಡ ಪಾಸ್ಪೋರ್ಟ್ ವೆರಿಫಿಕೇಶನ್ ಆಫೀಸ್ಗೆ ಬಂದಾಗ ಅಲ್ಲಿಗೆ ಹೋದ್ರೆ ರಿಟರ್ನ್ ಟಿಕೆಟ್ ಅನ್ನ ಹಾಕ್ಬೇಕು, ಅದು 30 ದಿವಸಗಳಲ್ಲಿ ಅಂತ. ಇಲ್ಲ ಮೇಡಮ್, ಒಂದ್ ಕೆಲಸವನ್ನ ಮಾಡ್ಬೇಕು, ಅದೇನೋ ಅಲ್ಲ, ನೀವೊಂದು ವರ್ಕಿಂಗ್ ಪಾಸ್ಪೋರ್ಟ್ ಅನ್ನ ತಗೋಬೇಕು ಅಂತ. ಅವಾಗ್ಲೇ ಅಮುದ ನೆನಪಾಗೋದು. ಅಮುದ ಹಸ್ಬೆಂಡ್ ಇದ್ದಂತವನು, ನಾನು ನಿಮ್ಗೆ ಹೆಲ್ಪ್ ಅನ್ನ ಮಾಡ್ತೀನಿ, ಅವ್ರು ಯಾರ ಇದ್ರು ಕಳ್ಸಿ, ನಾನು ವರ್ಕ್ ಅನ್ನ ಕೊಡಿಸ್ತೀನಿ ಅಂತ. ಥ್ಯಾಂಕ್ ಯು ಬ್ರದರ್ ಅಂತ ಹೇಳಿ ಫೋನ್ ಅನ್ನ ಕಟ್ ಅನ್ನ ಮಾಡ್ತಾಳೆ ಅಮುದ. ಅದಾದ್ಮೇಲೆ 3 ತಿಂಗಳ ಲೇಟರ್ ಆಗುತ್ತೆ. ಈಗ ಪಾಸ್ಪೋರ್ಟ್ ಅಂದ್ರೆ ತಗೊಂಡು ಓಡೋದಕ್ಕೆ ಬಂದಿದ್ದಾರೆ. ನಮ್ಮ ಪರಿಗೆ ತುಂಬಾನೇ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟು ಕಳ್ಸಿದಾನೆ, ಅಪ್ಲಿಕೇಶನ್ ಸ್ಟಡಿ ಆಗ್ಬೇಕು ಅಂತ. ಅದೇ ಪಾಪ ಅವ್ನು ಮಾಡ್ಕೊಂಡು ಬರ್ತಾನೆ.
ನಮ್ಮ ಪರಿ ಇದ್ದಂಥವನು ಆ ಪಾಸ್ಪೋರ್ಟ್ ಅನ್ನ ತಗೊಂಡು ಬರ್ತಾನೆ. ಆದ್ರೆ ಕೂರಲ್ಲಿದ್ದಂಥವಳು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ. ಹಂಗಾಗಿ ಅವಳ ಪಾಸ್ಪೋರ್ಟ್ ರಿಜೆಕ್ಟ್ ಆಗಿ ಹೋಗಿದೆ. ಅಂದಂಗೆ ಅವಳಿಗೀಗ 3 ತಿಂಗಳು. ಇವ್ರಿಬ್ರು ಕೂಡ ಜಗಳಕ್ಕೆ ಬಿದ್ಬಿಡ್ತಾರೆ. ಆದ್ರೆ ಕೂರಲ್ಲು ಮತ್ತೆ ಪರಿ ಇದ್ದಂಥವ್ರು ತೋರಿಸ್ಬಾರ್ದು ಜಾಗದಲ್ಲೆಲ್ಲ ಏನೇನೋ ತೋರಿಸ್ಬಿಟ್ಟು ಈ ತರ ಆಗಿರೋದು ಅಂತ ಅವಾಗ ನಮ್ಮ ಆಗಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಇವ್ರಿಗೋಸ್ಕರ ಅವನು ಪಾಪ ಊಟ ತಿಂಡಿನ ಬಿಟ್ಕೊಂಡು ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಂದ ಗಲೀಜ್ ಕೆಲಸವನ್ನ ಮಾಡ್ಬೋದಾ? ಅಷ್ಟಕ್ಕೂ ಏನಾಯ್ತು ಅಂತ ಕೇಳ್ತಾ ಇರ್ಬೇಕಾದ್ರೆ ನಮ್ಮ ಅಗನ್ಗೆ ಪರಿ ಇದ್ದಂಥವ ಸಿಕ್ಕಾಪಟ್ಟೆ ಹೊಡೆದ್ ಬಿಡ್ತಾನೆ. ಅದಾದ್ಮೇಲೆ ನೀನ್ ಯಾವ್ದೇ ಕಾರಣಕ್ಕೂ ಈ ಮಗುನ ಬಿಡಬಾರ್ದು, ಆದಷ್ಟು ಬೇಗ ಆಪರೇಷನ್ ಅನ್ನ ಮಾಡಿಸ್ಬಿಡು ಅಂತ. ಇದೊಂದು ಆಕ್ಸಿಡೆಂಟಲ್ ಆಗಿರ್ಬೋದು, ಆದ್ರೆ ನಂಗೆ ಮಗು ಫಾರ್ಮ್ ಆಗಿದೆ, ನಾನ್ ಮಗು ತೆಗ್ಸೋಕ್ ಆಗೋದಿಲ್ಲ ಅಂತ. ನೀನು ಈಗ ನನ್ಗೆ ಸೆಂಟಿಮೆಂಟ್ ಎಲ್ಲ ಕೇಳುವಷ್ಟೆಲ್ಲ ತಾಳ್ಮೆ ಇಲ್ಲ, ನೀನ್ ಬಾಯಿ ಮುಚ್ಕೊಂಡು ತಿಗ್ಸು ಅಂದ್ರೆ ತಿಗಿಸ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರನ್ನ ಹಾಕೋದಕ್ಕೆ ಶುರುವನ್ನ ಮಾಡ್ತಾಳೆ ಕೂರಲ್. ಬಟ್ ಅವಳು ಬರೋದಿಲ್ಲ. ಅದಾದ್ಮೇಲೆ ಇವನು ಕೂಡ ಈ ಡ್ಯಾಶ್ ಮಗು ನಾನ್ ಬೇಗ ತಿಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅಂತಿದ್ದಂಗೆನೆ ಅವಳು ಕೂಡ ಕಪಾಳಕ್ಕೆ ಹೊಡೆದ್ಬಿಡ್ತಾಳೆ. ನೀನು ಹೊಡೆದಾದ್ಮೇಲೆ ನೋಡು, ನಾನ್ ಮಾತಾಡಿದ್ರಲ್ಲೂ ಅರ್ಥ ಇದೆ, ನೀವು ಹೊಡೆದಿದ್ರಲ್ಲೂ ಆಗ್ದಿಲ್ಲ, ಅಬಾರ್ಷನ್ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅದಾದ್ಮೇಲೆ ಅಬಾರ್ಷನ್ ಕ್ಯಾನ್ಸಲ್ ಬೇಡ, ನಾನು ನನ್ನ ದೇಹ ನನ್ನ ಇಷ್ಟ, ನನ್ನ ಮಗುನ ಅಬಾರ್ಟ್ ಅನ್ನ ಮಾಡ್ಬಿಡಿ ಪ್ಲೀಸ್ ಅಂತ ಹೇಳ್ತಾನೆ. ಅವಾಗ ಅವನು ಕೂಡ ಬಂದು ಹೇಳ್ತಾನೆ, ಇಲ್ಲ ನಾನು ಇದಕ್ಕೂ ಮುಂಚೆ ಹೇಳಿದ್ದು ಪ್ರಾಕ್ಟಿಕಲ್, ಆದ್ರೆ ಈಗ ಹೇಳಿದ್ರು ಕೂಡ ಅದು ಕ್ರಿಮಿನಲ್ ಆಗ್ಬಿಡುತ್ತೆ, ಪ್ಲೀಸ್ ನನ್ ಮಾತ್ ಕೇಳು ಅಂತ. ಅವಾಗ ಅವನು ಕೂಡ ಆ ಫಾರ್ಮ್ ಅನ್ನ ಹರಿದಾಕ್ಬಿಡ್ತಾನೆ. ಆದ್ರೆ ಆ ಫಾರಂ ಏನ್ ಬೇಕಾಗಿರಲ್ಲ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮಗನಿದಂತವನು ಅವರ ಮಾವ ಅಂದ್ರೆ ಅಣ್ಣಯ್ಯಪ್ಪಂಗೆ ಫೋನ್ ಅನ್ನ ಮಾಡಕ್ಕೆ ಹೋಗ್ತಾನೆ. ಇವಳು ಕೂಡ ಮೊಬೈಲ್ ಅನ್ನ ಕಿತ್ಕೊಂಡಾಗ ಅವನು ಇನ್ನೊಂದು ಫೋನ್ ಅನ್ನ ಮಾಡಿ ಅವರ ಮಾವನ್ಗೆ ವಿಚಾರವನ್ನ ತಿಳಿಸ್ತಾ ಅವನು ಕೂಡ ಎದ್ದು ಬಿದ್ದು ಅಂತ ಓಡ್ಬರ್ತಾನೆ. ಯಾಕೆಂದ್ರೆ ಮಗು ಆಗ್ತಾ ಇದೆಯಾ ಅಲ್ವಾ, ಹಂಗಾಗಿ ಗುರು ಹಿಂಗೇನೆ. ಹಾಗಾದ್ಮೇಲೆ ಪಾಪ ನಮ್ಮ ಆಗನಿದ್ದಂತವ್ನು ಏನ್ ಪಾಪ ಮಾಡಿದಾನೆ. ಅವಾಗ ಲಗ್ಸಿದಂತವನು ಅಪ್ಪ ಕೈಗೆ ಕಂಗ್ರಾಚುಲೇಷನ್ ಕೊಡೋ ಅಂತ ಹೇಳಕ್ಕೆ ಬಂದಾಗ ಇದಕ್ಕಿದ್ದಾಗೆ ಅದು ಪರಿ ಮಗು ಅಂತ ಹೇಳ್ಬಿಡ್ತಾನೆ. ಅವನು ಕೂಡ ಇದಕ್ಕಿದ್ದಾಗೆ ಎಲ್ಲಂದ್ರೆ ಅಲ್ಲೇ ಉಗಿಯಕ್ಕೆ ಶುರುವನ್ನ ಮಾಡ್ತಾನೆ. ನನಗೆ ನಮ್ಮ ಅಗನ್ನ ಮುಂದೆನೆ ಇಟ್ಕೊಂಡು ಪರಿ ಜೊತೆ ರೊಮ್ಯಾನ್ಸ್ ಅನ್ನ ಮಾಡೋದಕ್ಕೆ ಇವಳು ಶುರುವನ್ನ ಮಾಡ್ಕೊಂತಾಳೆ. ನಮ್ಮ ಅಗನ್ ಕೂಡ ಏನು ಮಾಡಿದ್ರೆ ಸುಮ್ಮನಾಗ್ತಾನೆ. 6 ತಿಂಗಳು ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಈಗ ಕೂರಲ್ಗೆ ಅದೇ ಡೆಲಿವರಿ ಆಗೋ ಟೈಮು ಬಂದಿದೆ ಕೂಡ. ಅಂದಂಗೆ ಅಲ್ಲಿದ್ದಂತ ಮುದುಕಿರೆಲ್ಲ ಟೆನ್ಷನ್ ಯಾಕೆ ಆಗ್ತಾ ಇಲ್ಲ, ಅಲ್ಲಿ ನೋಡ್ ಕಲಿಯುವಂತ ಬಿಡೋದೇ ಇಲ್ಲ, ಎಲ್ಲರೂ ಕೂಡ ಹಾಕೊಂಡು ತಳ್ಳಿಬಿಡ್ತಾರೆ. ಅದೊಂದು ಇದಕ್ಕೆ ಆಪರೇಷನ್ ಥಿಯೇಟರ್ಗೆ ಹಿಂಗೇನೆ ಇವನು ಕೂಡ ಬಂದಂತವನು ಹೋಗೋದಿಕ್ಕೆ ಅತ್ಲಾಗಿತ್ಲಾಗ್ ನೋಡ್ತಾನೆ. ಬಟ್ ಯಾವ್ದು ಕೂಡ ಆಗೋದಿಲ್ಲ. ಅದೇ ಟೈಮ್ಗೆ ಅವಳು ಕೂಡ ಕೈಯನ್ನ ಹಿಡ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಇವನು ಕೂಡ ಏನನ್ನ ಮಾಡೋದು ಅಂತ ನೋಡ್ದಲೆ ಅಲ್ಲೇನೆ ನಿಂತ್ಕೊಂಡ್ಬಿಟ್ಟು ಅವಳಿಗೆ ಧೈರ್ಯವನ್ನ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಒಂದು ಗಂಡು ಮಗು ಕೂಡ ಹುಟ್ಬಿಡುತ್ತೆ. ಅದಕ್ಕೆ 6 ಬೆರಳು ಇರುತ್ತೆ ಗುರು, ಅದೃಷ್ಟ ಅಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಗಂಡು ಮಗು ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಪಾರ್ಟಿಯನ್ನ ಮಾಡಕ್ಕೆ ಬರ್ತಾರೆ. ಅಲ್ಲೊಂದು ಮುಚ್ಚಿದಂತವಳು ಎಲ್ಲದೂ ಕೂಡ ಅವ್ರ ಅಪ್ಪನ ಪುಡಿ ಹೆಚ್ಚು ಅಂತ ಹೇಳ್ಬಿಟ್ಟು ನಮ್ಮ ಅಗನ್ನ ಟೆಂಪ್ಟ್ ಅನ್ನ ಮಾಡ್ತಾಳೆ. ಅದಾದ್ನ ಮಾತ್ರ ಫೋಟೋ ತಿಕ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೊಂಡು ಬಂದು ಆ ಮಗುವನ್ನ ಎತ್ಕೊಳ್ಳೋಕೆ ಒಂದು ಚಾನ್ಸ್ ಅನ್ನ ಕೊಡ್ತಾನೆ. ಅದಾದ್ಮೇಲೆ ಅವರ ಫೋಟೋವನ್ನ ಇವನೇನೆ ತೆಗಿತಾನೆ ಪಾಪ. ಅದಾದ್ಮೇಲೆ ಅಣ್ಣಯ್ಯಪ್ಪ ಒಳಗೆ ಬಂದ್ಬಿಡ್ತಾನೆ. ಅದಾದ್ಮೇಲೆ ಅಲ್ಲಿ ಪರಿ ಇರೋದಿಲ್ಲ, ಮಿಸ್ ಆಗಿ ಹೋಗ್ಬಿಟ್ಟಿರ್ತಾನೆ. ಅವ್ರನ್ನ ನೋಡಿ, ಅಪ್ಪಾಜಿ ನೀವು ನನ್ನ ನೋಡೋದಕ್ಕೆ ವಾಪಸ್ ಬಂದ್ಬಿಟ್ರೆ ಅಪ್ಪಾಜಿ, ನಮ್ಮ ಅಪ್ಪಾಜಿಗೂ ಕೂಡ 6 ಬೆರಳು, ನನ್ಗೆ ಅದೇ ಅದೃಷ್ಟ ಅಂತ ಹೇಳ್ಬಿಟ್ಟು ಆ ಪರಿ ಪಕ್ಕದಲ್ಲೇ ನಿಂತಿರ್ತಾನೆ. ಆವಾಗ ಒಂದು ಫೋಟೋವನ್ನ ತೆಗಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾವನ್ನ ಕೊಟ್ಬಿಟ್ಟು ಮಗುನ ಮುಟ್ಟೋದಕ್ಕೆ ಹೋದಾಗ, ನೀವ್ ಮಗು ಮುಟ್ಟೋದೆಲ್ಲ ಇಲ್ಲ, ಬರೀ ಮುಚ್ಕೊಂಡು ಫೋಟೋವನ್ನ ಮಾತ್ರನೇ ತೆಗಿ ಅಂತ ಹೇಳ್ತಾನೆ. ಇವನ್ ಕೂಡ ಅವ್ರ ಅಪ್ಪಾಜಿ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಅಗನ್ನಿದ್ದಂಥವನು ಆ ಬೇಬಿಗೆ ಅದ್ ಮಾಡ್ಸೋದು, ಸ್ನಾನ ಮಾಡ್ಸೋದು, ಡೈಪರ್ ಹಾಕೋದು ಇದ್ರಲ್ಲೇ ಪಾಪ ಅವ್ನ್ ಕಳ್ಕೊಳಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಅದಾದ್ಮೇಲೆ ಲಗ್ಸಿದಂಥವ್ನು ನಿಂಗೆ ಇದೆಲ್ಲ ನೋಡಿ ನಾಚಿಕೆ ಆಗ್ತಿಲ್ವೇನೋ ಅಂತ ಹೇಳ್ದಾಗ, ಏನಕ್ ನಾಚಿಕೆ ಪಡ್ಬೇಕು, ನಾನು ಕೂಡ ಈ ಮಗುಗೆ ಒಂದ್ ರೀತಿ ಅಪ್ಪ ಇದ್ದಂಗೆ, ಬಯೋಲಾಜಿಕಲ್ ಆದರೂ ಸೋಷಿಯಲ್ ಆಗಾದ್ರೂ ಇವ್ರ ಅಪ್ಪ ಇದ್ದಂಗೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಈ ಲಗ್ಸಿದಂಥವನು ಕುರಲ್ ಹತ್ರ ಊಟವನ್ನ ಅಂದ್ರೆ ಇಕ್ಕಿಸ್ಕೊಂಡು ತಿಂತಾ ಇರ್ಬೇಕಾದ್ರೆ ಅಲ್ಲಿಗೆ ಪರಿದಂತವನ್ನ ಕರ್ದ್ಬಿಟ್ಟು, ಅಲ್ಲಿ ನೋಡು ಅಗನ್ ಸೇಮ್ ಜೋಕರ್ ತರನೇ ಇಲ್ಲ, ಆ ಮಗುನ ಆಟ ಆಡ್ಸ್ಕೊಂಡು ಅಂತ ಹೇಳ್ತಾನೆ. ಅರಿಯದೆ ಏನು ಇಲ್ವಾ, ಆ ಹೋಗಿ ಹೋಗಿ ಅವನನ್ನ ನೀನು ರಿಜೆಕ್ಟ್ ಅನ್ನ ಮಾಡಿದ್ಯಲ್ಲ ಅಂತ. ಅವಾಗ್ಲೇ ಗೊತ್ತಾಗೋದು ನಮ್ಮ ಕೂರಲ್ಗೆ ಅವನು ಲವ್ ಅನ್ನ ಹೇಳೋದಕ್ಕೆ ತುಂಬಾನೇ ಅಳು ಬಂದ್ಬಿಡುತ್ತೆ. ನಾನು ರಿಜೆಕ್ಟ್ ಅನ್ನ ಮಾಡ್ಬಿಟ್ಟೆ, ಇಷ್ಟು ಒಳ್ಳೆಯವನ್ನ ಅಂತ. ನನಗೆ ಇವನು ಕೂಡ ಒಂದು ಗ್ಲಾಸ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕೂರಲ್ಲಿ ಇನ್ನೊಂದು ಕಡೆ ನಿಂತ್ಕೊಂಡು ತುಂಬಾನೇ ಅಳ್ತಾ ಇರ್ತಾಳೆ. ಹೀಗೇನೆ ಅಳ್ತಾ ಇರ್ಬೇಕಾದ್ರೆ ಅವನು ಕೂಡ ಹೇಳ್ತಾನೆ, ನಾನು ಕೂಡ ನಿಂಗೆ ಫಾದರ್ ಇದ್ದಂಗೆ ಅಂತ ಹೇಳ್ಬಿಟ್ಟು ಆ ಮಗುನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆದ್ರೆ ಇವಳು ಮಾತ್ರ ಸಿಕ್ಕಾಪಟ್ಟೆ ಹತ್ಬಿಡ್ತಾಳೆ ಅಲ್ಲೇನೆ. ಅದಾದ್ಮೇಲೆ ಈಗ ನಮ್ಮ ಕೂರಲ್ನ
ಪಾಸ್ಪೋರ್ಟ್ ಅಂದ್ರೆ ಬೇರೆ ದೇಶಕ್ಕೆ ಕಳ್ಸೋದಕ್ಕೆ ಕರ್ಕೊಂಡು ಬರ್ತಾ ಇದ್ದಾನೆ. ಆ ಮಗು ಪಾಪ ಹಿಂದ್ಗಡೆ ಆಟ ಆಡ್ತಾ ಇದೆ. ಇವಳು ಕೂಡ ಕೇಳೋಕೆ ಶುರುವನ್ನ ಮಾಡ್ತಾಳೆ, ನಿಮ್ಮ ಮುಂದಿನ ಫ್ಯೂಚರ್ ಏನು ಅಂತ. ಫ್ಯೂಚರ್ ಅಂದ್ರೆ ಏನು? ಅದೇ ಗಂಡ ಹೆಂಡತಿ ಮಕ್ಕಳು ಈ ತರ ಅಂತ ಕೇಳ್ತಾಳೆ. ಅದಕ್ಕೆ ಅವನಿದಂತಾನು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಲ್ಲ, ನೀ ಪಾಸ್ಪೋರ್ಟ್ ಅನ್ನ ತಗೊಂಡು ಈ ದೇಶವನ್ನ ಬಿಟ್ಬಿಟ್ಟು ಹೊರಟೋಗು ಅಂತ ಹೇಳ್ಬಿಟ್ಟು ಪಾಸ್ಪೋರ್ಟ್ ವೀಸಾ ಇನ್ನು ಕೆಲವೊಂದು ಅಪ್ಲಿಕೇಶನ್ ಅನ್ನ ಕೊಡ್ತಾನೆ. ಆದ್ರೆ ಅವಳು ಗಾಳಿಗೆ ತೂಗಿ ಬಿಡ್ತಾಳೆ, ಮೇಲಕ್ಕೆ ಎಸ್ಬಿಟ್ಟು. ಅದಾದ್ಮೇಲೆ ಅವನು ಕೂಡ ಬಂದು ಕೇಳ್ತಾನೆ, ಏನಾಗಿದೆಯಾ ನಿನ್ಗೆ, ಯಾಕೆ ಈ ತರ ಮಾಡ್ದೆ ಅಂತ, ನೀನ್ ಯಾಕೆ ನನ್ನ ಬಿಟ್ಬಿಟ್ಟು ಬೇರೆ ಹುಡುಗಿನ ಮದ್ವೆ ಆಗಲ್ಲ ಅಂತ ಇದೆ ಅಂತ. ನೋಡು, ನನ್ನ ಮುಂದಿನ ಜೀವನನ ನನ್ಗೆ ಇಷ್ಟ ಬಂದಂಗೆ ಬರ್ಕೊಂತೀನಿ, ನೀನ್ ಯಾವಳೆ ಅದನ್ನೆಲ್ಲ ಕೇಳಕ್ಕೆ, ಮುಚ್ಕೊಂಡು ನೀನ್ ಇಲ್ದ ಹೋಗ್ತಾ ಇರೋ ಅಂತ ಅಂದಂಗೆ ನಮ್ಮ ಕೂರಲ್ಲ ಅವನು ಖಂಡಿತವಾಗ್ಲೂ ತುಂಬಾನೇ ಇಷ್ಟವನ್ನ ಪಟ್ಟಿದ್ದಾನೆ. ಅವಳು ಕೂಡ ತುಂಬಾನೇ ಹತ್ಕೊಂಡು ಹೇಳ್ತಾ ಇದ್ದಾಳೆ, ನೀನು ಫೀಲ್ ಮಾಡೋ ಲೆವೆಲ್ಗೆ ನಾನು ವರ್ತೆ ಅಲ್ಲ, ನೀನ್ ತುಂಬಾನೇ ಬೇರೆ ಲೆವೆಲ್ಗೆ ಫೀಲ್ ಅನ್ನ ಮಾಡ್ತಾ ಇದೀಯ, ಪ್ಲೀಸ್ ಬೇರೆ ಮದ್ವೆಯನ್ನ ಆಗು ಅಂತ. ಆದ್ರೆ ಅವ್ನ್ ಮಾತ್ರ ಕೇಳೋದೇ ಇಲ್ಲ. ನಾವು ಮುಂದಕ್ಕೆ ಇಟ್ಟಿರೋ ಕಾಲ್ನ ಹಿಂದಕ್ಕೆ ಇಟ್ಟಿದ್ದು ನಮ್ಮ ಹಿಸ್ಟ್ರಿನಲ್ಲೇ ಇಲ್ಲ. ಇದ್ರೆ ಇಬ್ರ ಲೈಫು ಚೆನ್ನಾಗಿರ್ಲಿ, ನೀನು ಕೂಡ ಮದುವೆ ಮಾಡ್ಕೊಂಡು ಇಲ್ಲೇನೆ ಇಬ್ರು ಕೂಡ ಚೆನ್ನಾಗಿ ಇರೋಣ. ಅಕಸ್ಮಾತ್ ಏನಾದ್ರು ಆಗಿಲ್ಲ ಅಂದ್ರೆ ನಾನ್ ಎಲ್ಗೂ ಕೂಡ ಹೋಗೋದಿಲ್ಲ. ಮಾರನೇ ದಿವಸ ಬಂದಂತವಳು ಒಂದು ಡಿವೋರ್ಸ್ ಅಪ್ಲಿಕೇಶನ್ ಅನ್ನು ತಗೊಂಡು ಬಂದು ಮುಚ್ಕೊಂಡು ಸೈನ್ ಅನ್ನ ಮಾಡು ಅಂತ ಹೇಳ್ಬಿಟ್ಟು ಸೈನ್ ಅನ್ನು ಕೂಡ ಮಾಡಿಸಿ ಮ್ಯಾಟ್ರಿಮೋನಿನಲ್ಲಿ ಅಲ್ಲಿ ಟಿಂಡರ್ ಅಲ್ಲಿ ಇಲ್ಲೆಲ್ಲ ಹುಡ್ಕಾಡೋದಕ್ಕೆ ಹೆಣ್ಗಳನ್ನ ಶುರುವನ್ನ ಅವರು ಕೂಡ ಕೇಳ್ತಾರೆ ಪ್ರಶ್ನೆಗಳನ್ನ. ಅಯ್ಯೋ ರಾಮ, ಕೇಳ್ತೀರ ಇವನು ಕೂಡ ಹಂಗೇನೆ ಹುಡುಗಿ ಇದ್ದಂತವಳು ಬಂದು ಪ್ರಪೋಸ್ ಅನ್ನ ಮಾಡೋದಕ್ಕೆ ಬಂದಿರ್ತಾಳೆ. ಆದ್ರೆ ಅಗನಿದ್ದಂತವನ್ ಮಾತ್ರ, ನೀನೇನು ಇಲ್ಲಿ ಒಳ್ಳೆ ಕೆಲಸ ಮಾಡು, ನಾನು ಒಪ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಅಂದ್ರೆ ಅವಳಿಗೆ ಯಾಮಾರಿಸ್ಬಿಟ್ಟು ಇಲ್ಲಿಂದ ಅವ್ರನ್ನ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ಯಾಮ್ರಾವನ್ನ ಲಂಚವಾಗಿ ಕೊಡ್ತಾನೆ. ಕೊಟ್ಟಾದ್ಮೇಲೆ ಒಂದು ಫೋಟೋ ಕೂಡ ಅದರಲ್ಲೇ ಕ್ಲಿಕ್ಕಿಸ್ಕೊಂತಾರೆ. ಆ ಫೋಟೋ ಇದೆಯಲ್ಲ, ಆ ಫೋಟೋನ ತಗೊಂಡು ಬಂದು ತೋರ್ಸಾಗ್ಲೇ ಗೊತ್ತಾಗೋದು ಇವರಿಬ್ರು ಕೂಡ ಒಪ್ಕೊಂಡಿದ್ದಾರೆ ಅಂತ. ಆದ್ರೆ ಇದು ಅಣ್ಣಯ್ಯಪ್ಪನ್ಗೆ ಹೇಗೋ ತಿಳಿದ್ಬಿಡುತ್ತೆ. ಅಂದ್ರೆ ಡೈವೋರ್ಸ್ಗೆ ಅಪ್ಲೈ ಮಾಡಿರೋದು ಅಣ್ಣಯ್ಯಪ್ಪನ್ಗೆ ಒಬ್ಬ ಲಾಯರ್ ಇಂದ ಗೊತ್ತಾಗುತ್ತೆ. ಇವ್ರು ಕೂಡ ಹೊರಡ್ತಾ ಇರ್ಬೇಕಾದ್ರೆ ಊರನ್ನ ಅಪ್ಪ ಇದ್ದಂತವ್ರು ಫೋನ್ ಅನ್ನ ಮಾಡಿ, ನಿನ್ನನ್ನ ಮತ್ತೆ ಮಗುನ ನೋಡ್ಬೇಕು, ಬರ್ತೀಯ ಅಮ್ಮ ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ಆಗನ್ ಕೂಡ ಒಪ್ಕೊಳೋದಿಲ್ಲ. ಮುಚ್ಕೊಂಡು ನಾನು ಹೇಳಿದ ಕಡೆ ಬರ್ತಾ ಇರ್ಬೇಕು ಅಷ್ಟೇನೆ ಅಂತ ಹೇಳ್ಬಿಟ್ಟು ಬೈತಾ ಇರ್ಬೇಕಾದ್ರೆ ಕೂರಲ್ಲಿ ಇದ್ದಂತವಳು, ಪ್ಲೀಸ್ ಲಾಸ್ಟ್ ಒಂದೇ ಒಂದ್ಸತಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ಬಿಡ್ತಾಳೆ. ಇನ್ನೇನ್ ಕರ್ಕೊಂಡು ಬಂದಾದ್ಮೇಲೆ ಆ ಮಗುನ ಎತ್ಕೊಂಡು ಆಟ ಆಡ್ಸೋದಕ್ಕೆ ಶುರುವನ್ನ ಮಾಡ್ತಾರೆ. ಆದ್ರೆ ಆ ಡಿವೋರ್ಸ್ ಫಾರ್ಮ್ ಅನ್ನ ತಗೊಂಡ್ ಬಂದು ತೋರಿಸ್ತಾರೆ. ಏನಾಗಿದೆಯಮ್ಮ ನಿಮ್ಗೆ, ನೀನ್ ಯಾಕೆ ಇದನ್ನ ಕೆಲಸವನ್ನ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅವಳ ಕುತ್ತಿಯನ್ನ ಇಚ್ಕೋದಕ್ಕೆ ಶುರು ಮಾಡಿದ್ದು. ಅಂದಂಗೆ ನನ್ಗೆ ನಿಮ್ಮ ಮಗಳ ಜೊತೆ ಬಳಕೆ ಇಷ್ಟ ಇಲ್ಲ, ಯಾಕಂದ್ರೆ ಅವಳು ಬೋರ್ ಆಗ್ಬಿಡ್ಲು ಅಂತ. ಅದಲ್ಲದೆ ಮ್ಯಾಟ್ರಿಮೋನಿಯಲ್ಲಿ ಹೆಣ್ಗಳನ್ನ ನೋಡ್ತಿರೋ ವಿಷಯ ಕೂಡ ಗೊತ್ತಾಗ್ಬಿಡುತ್ತೆ. ಅಷ್ಟೇನೆ ಅಣ್ಣಯ್ಯಪ್ಪ ಬಿಡೋದಿಲ್ಲ, ಗನ್ ಅನ್ನ ತಗೊಂಡು ಬಂದು ಶೂಟ್ ಅನ್ನ ಮಾಡೋಕೆ ಶುರುವನ್ನ ಮಾಡ್ತಾನೆ. ಆದ್ರೆ ಕೂರಲ್ಲಿದ್ದಂತವಳು ತಡೆಯೋದಿಕ್ಕೆ ಬಂದಾಗ, ನೀನೇನಾದ್ರೂ ನಿಜ ಹೇಳಿದ್ರೆ ಆ ಮಗುನ ಸಾಯಿಸ್ಬಿಡ್ತಾರೆ, ಪರವಾಗಿಲ್ವಾ ಅಂತ ಹೇಳ್ಬಿಟ್ಟು ತಡೆದ್ಬಿಡ್ತಾನೆ. ಅದಾದ್ಮೇಲೆ ಅಲ್ಲಿಗೆ ಅವ್ರ ಅಮ್ಮ ಇದ್ದಂತವಳು ಕೂಡ ಬರ್ತಾಳೆ. ಬಂದಾದ್ಮೇಲೆ ಅವ್ರ ಅಣ್ಣನನ್ನ ತಡೆದ್ಬಿಟ್ಟು, ಏನಯ್ಯ ನೀನ್ ಮನುಷ್ಯನ ಯಾಕೆ ಹಿಂಗ್ ಹೊಡಿತಾ ಇದೀಯ ಅಂತ ಕೇಳ್ತಾಳೆ. ಕೇಳು ಅವನನ್ನ ಯಾಕೆ ಹೊಡಿತಾ ಇದೀನಿ ಅಂತ. ನಿನ್ನ ಮಗ ಬೇರೆ ಜೊತೆ ಸೆಟಪ್ ಅನ್ನ ಮಾಡ್ಕೊಂಡಿದ್ದಾನಂತೆ, ಯಾಕೋ ಹಿಂಗೆಲ್ಲ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅವಳು ಕೂಡ ಹತ್ಕೊಂಡು ಮನೆಗೆ ಹೊರಟೋಗ್ಬಿಡ್ತಾಳೆ. ಅದಾದ್ಮೇಲೆ ಊರಲ್ಲಿ ಊಟವನ್ನ ಮಾಡ್ಸಿ ಹೇಳ್ತಾನೆ, ಡೈವರ್ಸ್ ತಗೋಬೇಕು ಅಂತಂದ್ರೆ ಅವನು ಬದುಕೇ ಇರ್ಬೇಕು, ಅಕಸ್ಮಾತ್ ಸತ್ತೋದ್ರೆ ನೀನು ಇನ್ನೊಂದು ಮದುವೆ ಆಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಊಟವನ್ನ ಮಾಡ್ತಾ ಹೇಳ್ತಾ ಇರ್ಬೇಕಾದ್ರೆ ನಂಗೆ ನಮ್ಮ ಆಗ ನನ್ನ ಹೊಡೆಯೋದಿಕ್ಕೆ ರೌಡಿಗಳನ್ನ ಬಿಟ್ಬಿಟ್ಟಿದ್ದಾನೆ. ನಂಗೆ ಈಗ ಇವಳು ಕೂಡ ಹೇಳ್ತಾ ಇದ್ದಾಳೆ, ನಾಗನ್ನು ಏನು ಕೂಡ ತಪ್ಪನ್ನ ಮಾಡಿಲ್ಲ, ತಪ್ಪು ಮಾಡಿದ್ದು ನಾನೇನೆ. ಪರಿ ಜೊತೆ ಸಂಸಾರವನ್ನ ಮಾಡಿದ್ದು. ನಂಗೆ ಆ ಮಗು ಕೂಡ ಪರಿ ಇದೆ, ಆಗ ಏನು ಕೂಡ ತಪ್ಪನ್ನ ಮಾಡಿಲ್ಲ, ಬಲ್ಲಿ ಅವನಿಗೆ ಸಹಾಯನ ಮಾಡಿದ್ದ ಅಂತ ಹೇಳಿದ ತಕ್ಷಣ ಫೋನ್ ಕಾಲ್ ಬರುತ್ತೆ. ಈಗ ಟಾರ್ಗೆಟ್ ಪರಿ ಆಗ್ಬಿಡ್ತಾನೆ. ಇವನು ಕೂಡ ಅವನ್ ಮಗಳಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ಏನೇ ನನ್ನಿಂದನೇ ಇಷ್ಟೊಂದು ದೊಡ್ಡ ಪಿತೂರಿಯನ್ನ ಮಾಡಿದ್ಯಾ ಅಂತ, ಸಾಯಿಸೋದಾದ್ರೆ ಸಾಯಿಸ್ಬಿಡು, ನಾನೇನು ಕೂಡ ಅನ್ಕೊಳೋದಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲ ನಾನ್ ನಿನ್ನ ಸಾಯಿಸಲ್ಲ, ಯಾಕಂದ್ರೆ ನಮ್ಗೆ ನಮ್ದೇ ಆದಂತ ಒಬ್ಬ ವಾರಸ್ದಾರ ಬೇಕು, ಆ ಮಗುನ ಸಾಯಿಸ್ತೀನಿ, ಆ ಮಗುನ ಬಿಡೋದಿಲ್ಲ, ಯಾಕಂತಂದ್ರೆ ಅದ್ ನಮ್ಮ ವಾರಸ್ದಾರ ಅಲ್ಲ ಅಂತ ಈ ವಿಷಯ ಅಗನ್ಗೆ ಗೊತ್ತಾಗುತ್ತೆ. ಇವನು ಕೂಡ ಓಡ್ಕೊಂಡು ಬರ್ತಾನೆ. ಹಂಗೆ ಈಗ ನಮ್ಮ ಅಣ್ಣಯ್ಯಪ್ಪನವರು ಮೊಮ್ಮಗನನ್ನೇ ಅಂದ್ರೆ ಅವ್ರ ಅಪ್ಪನನ್ನೇ ಸಾಯಿಸೋದಿಕ್ಕೆ ಬಂದಿದ್ದಾರೆ. ಹಿಂಗೇನೆ ಅವ್ರ ಅಪ್ಪನನ್ನೇ ಸಾಯಿಸೋದಿಕ್ಕೆ ಬಂದಾಗ ಅವರಿಗೆ ಇದ್ದಕ್ಕಿದ್ದಾಗಿ ಹಾರ್ಟ್ ಅಟ್ಯಾಕ್ ಆಗಿ ಕೆಳಗೆ ಅಲ್ಲೇನೆ ಬಿದ್ದ್ಬಿಡ್ತಾರೆ. ಅಲ್ಲೇನೆ ಆದ್ಮೇಲೆ ಸ್ವಲ್ಪ ಹೊತ್ತಾಗುತ್ತೆ. ಅದಾದ್ಮೇಲೆ ಇವ್ರಿಗೆ ಎಚ್ಚರಿಕೆ ಆದಾಗ ಇವರು ಆಸ್ಪತ್ರೆಯಲ್ಲಿ ಇರ್ತಾರೆ. ಹಿಂಗೇನೆ ಆಸ್ಪತ್ರೆಯಲ್ಲಿ ಥ್ಯಾಂಕ್ ಯು ಡಾಕ್ಟರ್ ಅಂತ ಹೇಳ್ತಾ ಇರ್ಬೇಕಾದ್ರೆ ನಿಜವಾದ ಕತೆ ಈಗಲೇ ಹೇಳೋದವನು. ನನಗೆ ಆ ಮಗು ಇತ್ತು ಅಲ್ಲ, ಆ ಮಗು ತುಂಬಾನೇ ಹತ್ಕೊಂಡು ರೋಡ್ಗೆ ಬಂದಿದ್ ಕಾರಣ ಅಲ್ಲಿದ್ದಂತ ಎಲ್ಲಾ ಜನರು ಕೂಡ ಆ ಮಗುನ ಕಾಪಾಡೋದಕ್ಕೆ ಬಂದಾಗ ಇವನನ್ನ ನೋಡಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿರ್ತಾರೆ.
ಅನ್ನಂಗೆ ಕೂರಲ್ಲಿದ್ದಂಥವಳು ನಾವು ಎಲ್ಗೋ ಹೋಗಿ ಏನನ್ನೋ ಮಾಡ್ಕೊಂತೀವಿ, ಸಾಕು ಇದು ಇಲ್ಲಿಗೇನೋ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಆಗನಿದ್ದಂಥವನು ಆ ಬೇಬಿನ ಎತ್ಕೊಂಡು ಅವ್ರ ತಾತ ಅಂದ್ರೆ ಮಾವ ಇದ್ದಂತ ವಾರ್ಡ್ಗೆ ಬರ್ತಾನೆ. ಹಿಂಗೇನೆ ಬಂದಂತವನು ಹೇಳೋಕೆ ಶುರುವನ್ನ ಮಾಡ್ತಾನೆ, ಅಷ್ಟಕ್ಕೂ ನೀನು ಇದನ್ನ ಯಾವ ತರ ತಡ್ಕೊಂಡಿದ್ಯಪ್ಪ, ಅಲ್ಲ ನನ್ ಮಗಳೇ ನನ್ಗೆ ಈ ತರ ಮಾಡ್ಬಿಟ್ಲು ಅಂತ ಹೇಳ್ತಾ ಇರ್ಬೇಕಾದ್ರೆ, ಸರ್ ನಾನೊಬ್ಬ ಗಂಡ ಸರ್, ಗಂಡ ಆಗ್ಬಿಟ್ಟು ಬೇರೆಯವನ್ ಜೊತೆ ನನಗೆ ಹೇಗ್ ಆಗಿರ್ಬೇಕು ಸರ್ ಅಂತ ಹೇಳ್ತಾನೆ. ಅಷ್ಟಕ್ಕೂ ಆ ತಾಳಿ ಹಿಂದಿರುವ ಮನ್ಸಿಗೆನೆ ತುಂಬಾನೇ ಬೆಲೆ ಅಂತ ಹೇಳ್ತಾ ಇರ್ಬೇಕಾದ್ರೆ, ನಾನು ಬದ್ಲಾಗ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ಬದ್ಲಾಗಿ ಯಾವಾಗ ಬೇಕಾದ್ರೂ ಬದ್ಲಾಗಿ, ಆದ್ರೆ ಮೊದ್ಲು ಸರೆಂಡರ್ ಆಗಿ ಸರ್. ಹೌದು ಇಷ್ಟ ಅಂತ ಹೇಳ್ಬಿಡ್ತಾನೆ. ಅಷ್ಟೇನೆ ಇವನ್ಗೂ ಕೂಡ ಒಂದು ಸರ್ಪ್ರೈಸ್ ಪಾರ್ಟಿ ಏರ್ಪಾಡ್ ಆಗಿದೆ ಅನ್ನಂಗೆ ಅವಳು ಕೂಡ ಬಂದು ತಪ್ಕೊಂಡು ಐ ಲವ್ ಯು ಅಂತ ಹೇಳ್ಬಿಡ್ತಾಳೆ. ಬಟ್ ಮೊದ್ಲು ಇವನು ಒಪ್ಕೊಂಡಿರೋದಿಲ್ಲ. ಅದಾದ್ಮೇಲೆ ಎಲ್ಲರೂ ಕೂಡ ಪಾರ್ಟಿಯನ್ನ ಮಾಡ್ತಾ ಇರೋದನ್ನ ನೋಡಿ ಇವ್ ತಡ್ಕೊಳಕ್ ಆಗ್ಲಿಲ್ಲ, ಒಪ್ಕೊಂಡ್ಬಿಡ್ತಾನೆ. ಅನ್ನಂಗೆ ಈ ಮೂವಿನೂ ಕೂಡ ಅಲ್ಲಿ